ವೀಕ್ಷಕರೇ, ವೃಶ್ಚಿಕ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಆಗಸ್ಟ್ ತಿಂಗಳಲ್ಲಿ ನಿಮಗೆ ಪಾಸಿಟಿವ್ ಏನಿದೆ, ನೆಗೆಟಿವ್ ಏನಿದೆ, ಕೆಲ ಎಚ್ಚರಿಕೆಗಳು ಬಹಳ ಪ್ರಮುಖವಾಗಿ ನಿಮಗೆ ಈ ತಿಂಗಳಲ್ಲಿ ಎರಡು ಮುಖ್ಯವಾಗಿರುವಂತ ಎಚ್ಚರಿಕೆಗಳಿದ್ದಾವೆ. ಆ ಮುಖ್ಯವಾಗಿರ್ತಕ್ಕಂಥ ಪ್ರಬಲವಾದ ಆ ಎರಡು ಎಚ್ಚರಿಕೆಗಳು ಯಾವುದು ಒಂದನೇ. ಆಮೇಲೆ ನಿಮಗೆ ಅದ್ಭುತವಾದ ಫಲಗಳಿದ್ದಾವೆ. ಆ ಅದ್ಭುತವಾದ ಫಲಗಳು ಯಾವುದು ಅನ್ನುವಂಥದ್ರ ಬಗ್ಗೆ ವಿಸ್ತೃತವಾಗಿ ಈ ವಿಡಿಯೋದಲ್ಲಿ ತಾವು ತಿಳ್ಕೊಳ್ತಾ ಇರತಕ್ಕಂಥದ್ದು. ಇನ್ನು ಈ ತಿಂಗಳ ವಿಶೇಷತೆ ಏನು ನೋಡಿ. ಶ್ರಾವಣ ಮಾಸ ಅಂತಂದ್ರೆ ಆಲ್ಮೋಸ್ಟ್ ಹಬ್ಬಗಳ ಮಾಸ ಅಂತ ಹೇಳ್ಬೋದು. ಈ ಒಂದು ಶ್ರಾವಣ ಮಾಸದಲ್ಲಿರುವಂತಹ ಗ್ರಹಗಳ ಬದಲಾವಣೆಗಳು ಯಾವುದು ಮತ್ತೆ ವಿಶೇಷತೆಗಳು ಏನು ಈ ತಿಂಗಳದ್ದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಚುಟುಕಾಗಿ ನೋಡ್ಕೊಂಡ್ ಬಂದ್ಬಿಡೋಣ. ನೋಡಿ, 2ನೇ ತಾರೀಕು ಶ್ರಾವಣ ಶನಿವಾರ, ಆಮೇಲೆ 5ನೇ ತಾರೀಕು ಶ್ರೀ ಮಂಗಳ ಗೌರಿ ವ್ರತ ಆರಂಭ ಆಗುವಂಥದ್ದು. 9ನೇ ತಾರೀಕು ನೂಲ ಹುಣ್ಣಿಮೆ, ರಕ್ಷಾ ಬಂಧನ ಕೂಡ ಇದೆ. ಇನ್ನು 11ನೇ ತಾರೀಕು ಗುರು ರಾಘವೇಂದ್ರ ಸ್ವಾಮಿ ಆರಾಧನೆ ಇರತಕ್ಕಂಥದ್ದು. 16ನೇ ತಾರೀಕು ಕೃಷ್ಣ ಅಷ್ಟಮಿ ಇರತಕ್ಕಂಥದ್ದು. 23ನೇ ತಾರೀಕು ಬೆನಕನ ಅಮಾವಾಸ್ಯೆ, ಅಂದ್ರೆ ಈ ಶ್ರಾವಣ ಮಾಸ ಕಳೆದು ಭಾದ್ರಪದ ಮಾಸ ಪ್ರಾರಂಭ ಆಗುವಂಥದ್ದು. ಇನ್ನು 26ನೇ ತಾರೀಕು ಸ್ವರ್ಣ ಗೌರಿ ವ್ರತ ಇರತಕ್ಕಂಥದ್ದು. ಇನ್ನು ಈ ಹಬ್ಬಗಳ ಒಂದು ಲಿಸ್ಟ್ ಆದ್ರೆ ಈ ಒಂದು ಮಾಸದಲ್ಲಿ ಗ್ರಹಗಳ ಬದಲಾವಣೆಗಳು ಅಂದ್ರೆ ಈ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಗ್ರಹಗಳ ಒಂದು ಬದಲಾವಣೆಗಳನ್ನ ನಾವು ಇಲ್ಲಿ ನೋಡೋದಾದ್ರೆ 17ನೇ ತಾರೀಕು ಸೂರ್ಯ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಬರ್ತಾರೆ. ಮತ್ತೆ 21ನೇ ತಾರೀಕು ಶುಕ್ರ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬರ್ತಾರೆ. 30ನೇ ತಾರೀಕು ಬುಧ ಕೂಡ ಮಿಥುನದಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. ಇದಿಷ್ಟು ಗ್ರಹಗಳ ಬದಲಾವಣೆ ಅಂತ ಹೇಳ್ಬೋದು. ಇನ್ನು ಈ ವೃಶ್ಚಿಕ ರಾಶಿಯವರಿಗೆ ಪ್ರಮುಖವಾಗಿರತಕ್ಕಂಥ ಎರಡು ಎಚ್ಚರಿಕೆಗಳು ಯಾವುದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡೋಣ. ನೋಡಿ, ಈ ತಿಂಗಳ ಕೊನೆಯಲ್ಲಿಯೋ ಅಥವಾ ಈ ತಿಂಗಳ ಮಧ್ಯಭಾಗದಲ್ಲಿಯೋ ನಿಮ್ಮ ಬೆಲೆ ಬಾಳತಕ್ಕಂತ ವಸ್ತು, ನಿಮಗೆ ಬಹಳ ಮುಖ್ಯವಾಗಿರತಕ್ಕಂತ ಬೆಳ್ಳಿಯೋ ಬಂಗಾರವೋ ಆಭರಣವೋ ಸೈಟೋ ಮನೇನೋ ಏನೋ ನಿಮಗೆ ಮುಖ್ಯವಾಗಿರತಕ್ಕಂತ ವಸ್ತುವನ್ನ ಕಳ್ಕೊಂಡ್ಬಿಡಬಹುದು, ಮಿಸ್ ಆಗ್ಬಿಡ್ಬೋದು, ದುಡ್ಡು ನಷ್ಟ ಆಗ್ಬೋದು ಅಥವಾ ಕಳ್ಕೊಂಡ್ಬಿಡ್ಬೋದು. ಇದು ಒಂದು ಎಚ್ಚರಿಕೆಯನ್ನ ನೀವು ಗಮನಿಸಬೇಕು. ಎಲ್ಲದರ ಮೇಲೆಯೂ ಒಂದು ಗಮನ ಅನ್ನುವಂಥದ್ದು ಇರಬೇಕಾಗುತ್ತೆ. ನೀವು ಈ ಒಂದು ಗಮನವನ್ನ ಹರಿಸದೇ ಇದ್ರೆ ನೀವು ಅದನ್ನ ಕಳ್ಕೊಳ್ಳುವಂತಹ ಸನ್ನಿವೇಶಗಳಿರುತ್ತೆ. ನಿಮ್ಮ ಜವಾಬ್ದಾರಿ ಮತ್ತು ನಿಮ್ಮ ಒಂದು ಜಾಗರೂಕತೆ, ನಿಮ್ಮ ಒಂದು ಸಮಯ ಪ್ರಜ್ಞೆ ನಿಮ್ಮಲ್ಲಿ ಇತ್ತು ಅಂತಂದ್ರೆ ನಿಮಗಿರ್ತಕ್ಕಂತ ಈ ಒಂದು ಎಚ್ಚರಿಕೆಯಿಂದ ನೀವು ಹೊರಗಡೆ ಬರ್ತೀರಿ ಎನ್ನುವಂಥದ್ದನ್ನ ಗಮನದಲ್ಲಿ ಇಟ್ಕೋಬೇಕು. ಇನ್ನು ಎರಡನೇ ಪ್ರಮುಖವಾಗಿರತಕ್ಕಂತ ಎಚ್ಚರಿಕೆ ಯಾವುದು? ಬೇರೆಯವರೊಂದಿಗೆ ವಾದ ವಿವಾದಗಳನ್ನ ಮಾಡಬಾರದು. ಅನವಶ್ಯಕವಾಗಿರ್ತಕ್ಕಂಥ ವಾದ ವಿವಾದಗಳಲ್ಲಿ ವೃಶ್ಚಿಕ ರಾಶಿಯವರು ಭಾಗವಹಿಸಲಿಕ್ಕೆ ಹೋಗಬಾರದು. ಈ ತಿಂಗಳಲ್ಲಿ ಈ ಯಾವುದೋ ಒಂದು ಕದನ ಇರುತ್ತೆ, ಕಲಹ ಇರುತ್ತೆ, ಜಗಳ ಇರುತ್ತೆ, ನಿಮಗಲ್ಲದಂತಹ ಕೆಲವೊಂದು ವಿಷಯಗಳಿರ್ತವೆ ಅಥವಾ ನಿಮಗ್ ಸಂಬಂಧಪಟ್ಟಂತ ಕೆಲವೊಂದು ವಿಷಯಗಳಿರ್ತವೆ. ಅಂತಹ ಒಂದು ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೋಬಾರದು. ನೀವು ಒಳ್ಳೇದು ಹೇಳಿದ್ರು ತಪ್ಪಾಗಿ ತಿಳ್ಕೊಳ್ತಕ್ಕಂಥ ಜನ ಇರುವಾಗ ಇನ್ನು ನೀವು ಹೋಗಿ ಸ್ವಲ್ಪ ಧಮಕಿ ಹಾಕಿದ್ರೆ ಅಥವಾ ಆವಾಜ್ಲಿಂದ ಮಾತಾಡಿದ್ರೆ, ಏರು ದನಿಯಲ್ಲಿ ಮಾತಾಡಿದ್ರೆ ಇನ್ನೂ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಎದುರಿಸಬೇಕಾದಿತ್ತು. ಇದ್ರ ಬಗ್ಗೆ ನಿಮಗೆ ಗಮನದಲ್ಲಿ ಇಟ್ಕೋಬೇಕು ಅನ್ನುವಂಥದ್ದು ಈ ಒಂದು ಎಚ್ಚರಿಕೆ. ವಾದ ವಿವಾದದಲ್ಲಿ ಸಿಕ್ಕಾಕೊಳ್ಳದೆ ಇರುವಂತಹ ಎಚ್ಚರಿಕೆ ಮತ್ತು ಸ್ವಲ್ಪ ನಿಮಗೆ ಬೇಕಾಗಿರತಕ್ಕಂತ ಬೆಲೆ ಬಾಳ್ತಕ್ಕಂತ ವಸ್ತುಗಳ ಬಗ್ಗೆ ಎಚ್ಚರಿಕೆ ಇರಬೇಕು. ಈ ಎರಡು ಪ್ರಮುಖವಾಗಿರತಕ್ಕಂತ ಎಚ್ಚರಿಕೆಯನ್ನ ನೀವು ಆಚರಣೆ ಮಾಡಬೇಕು. ಇದರ ಜೊತೆಯಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ನಿಮಗೆ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಈ ತಿಂಗಳಲ್ಲಿ ಏನೋ ಚಿಕ್ಕ ಪುಟ್ಟ ಸಮಸ್ಯೆ ಇದ್ರೂ ಕೂಡ ಆಗಿಂದಾಗೆ ಸರಿಪಡಿಸ್ಕೊಂಡು ಮುಂದೆ ಹೋಗುವಂತ ಪ್ರಯತ್ನವನ್ನ ಮಾಡಬೇಕು. ಇನ್ನು ಇವು ಪ್ರಮುಖವಾಗಿರತಕ್ಕಂತ ಎಚ್ಚರಿಕೆಗಳಾಗಿರುವಂಥದ್ದು. ಇನ್ನು ಒಳ್ಳೆ ಫಲನೇ ಇಲ್ವಾ? ಹಾಗೇನಿಲ್ಲ, ಅದ್ಭುತವಾಗಿರ್ತಕ್ಕಂಥ ಫಲಗಳಿದೆ. ನಿಮ್ಗೆ ಈ ತಿಂಗಳಲ್ಲಿ ಬಹಳ ಮುಖ್ಯವಾಗಿ ನೀವು ನೋಡ್ಲೇಬೇಕಾಗಿರುವಂತಹ, ತಿಳ್ಕೊಳ್ಳೇಬೇಕಾಗಿರುವಂತಹ ಬಹುಮುಖ್ಯವಾಗಿರುವಂತಹ ಎಚ್ಚರಿಕೆಗಳಿದಾವೆ, ಒಳ್ಳೆ ಫಲಗಳಿದಾವೆ. ಆ ಒಳ್ಳೆ ಫಲಗಳು ಯಾವ ರೀತಿ ಇರ್ತವೆ, ಯಾವ ರೀತಿ ಅದನ್ನು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಖಂಡಿತ ತಿಳಿಸ್ಕೊಡೋಣ. ವಿಡಿಯೋ ಈಗ ಪ್ರಾರಂಭ ಆಗಿದೆ. ನಿಮಗೆ ಈ ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. GB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ?
ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ 80 ರಿಂದ 100 ಪುಟಗಳ ನಿಮ್ ಒಬ್ಬರದೇ ಜನ್ಮ ಜಾತಕ ಫಲ ಅಂತಂದ್ರೆ ಹೇಗಿರ್ಬೋದು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಯಾಕಂದ್ರೆ ಅದ್ರ ಬಗ್ಗೆ ಅವರಿಗೆ ಅಪಾರವಾದ ಜ್ಞಾನ ಇತ್ತು. ಈಗ ಯಾರಿಗೂ ಸಮಯನೂ ಇಲ್ಲ, ಅದ್ರ ಬಗ್ಗೆ ತಿಳಿದೂ ಇಲ್ಲ. ಬದಲಾಗಿರುವಂತ ಜೀವನ ಶೈಲಿಯಿಂದಾಗಿ ಇದೆಲ್ಲ ಆಗಿರುತ್ತೆ. ಹಾಗಾಗಿ JB ಪ್ರೆಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗಲೇ ನೀವು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಇನ್ನು ವಿಡಿಯೋದಲ್ಲಿ ಮುಂದುವರಿಯೋದಾದ್ರೆ, ಆಗಸ್ಟ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಭವಿಷ್ಯಕ್ಕಾಗಿ ಯೋಜನೆಗಳನ್ನ ರೂಪಿಸ್ಕೋತೀರಿ. ಮುಂದೆ ಬರಬಹುದಾಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ, ಮುಂದೆ ಬರಬೇಕಾಗಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಈಗಲೇ ನಿಮ್ಮ ಹತ್ರ ಒಂದು ಪ್ಲಾನ್ ಅನ್ನ ರೂಪಿಸ್ಕೊಳ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಸಾಮಾಜಿಕ ಹಬ್ಬಗಳಲ್ಲಿ ಭಾಗವಹಿಸುವಂಥದ್ದು, ಅದರಿಂದ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುವಂಥದ್ದು. ಇನ್ನು ಪ್ರಯಾಣಕ್ಕೆ ಸಜ್ಜಾಗುವಂಥದ್ದು, ವಿದೇಶ ಪ್ರಯಾಣ, ಕೆಲವೊಂದು ಜನರಿಗೆ ಹೊರ ರಾಜ್ಯ, ಹೊರ ದೇಶ, ಹೊರ ಜಿಲ್ಲೆ, ಹೊರ ಪ್ರೇಕ್ಷಣೀಯ ಸ್ಥಳಗಳು, ಬಹಳ ಮುಖ್ಯವಾಗಿರ್ತಕ್ಕಂಥ ಸ್ಥಳಗಳಿಗೆ ಭೇಟಿ ಕೊಡುವಂತ ಪ್ರಯಾಣವನ್ನ ಮನಸ್ಸಿನಲ್ಲಿ ಓಡ್ತಾ ಇರುವಂಥದ್ದು. ಆದಾಯ ಉತ್ತಮವಾಗಿರುತ್ತೆ. ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಕೆಲವು ಗೊಂದಲಗಳಿರ್ತವೆ, ಕೆಲವು ಹಳೆ ಸಮಸ್ಯೆಗಳಿರ್ತಾವಲ್ಲ, ಅದಕ್ಕೆ ಒಂದಿಷ್ಟು ತಾತ್ಕಾಲಿಕವಾಗಿರತಕ್ಕಂಥ ಪರಿಹಾರಗಳು ಕೂಡ ಕಂಡು ಬರುವಂಥದ್ದು. ದಾನ ಧರ್ಮಗಳಲ್ಲಿ ನಿಮಗೊಂದು ಆಸಕ್ತಿ ಇರುತ್ತೆ, ಅದು ಮೊದಲಿಂದನೂ ಕೂಡ ಇದೆ. ಕಷ್ಟದಲ್ಲಿದ್ದವರಿಗೆ, ನೋವಿನಲ್ಲಿದ್ದವರಿಗೆ, ಅನೇಕ ಜನರಿಗೆ ದಾನ ಧರ್ಮಾದಿಗಳನ್ನು ಮಾಡತಕ್ಕಂಥ ಮನಸ್ಥಿತಿ ನಿಮ್ಮಲ್ಲಿರ್ತಕ್ಕಂಥದ್ದು, ಅದು ಕೂಡ ಇಲ್ಲಿ ಸಹಕಾರಗೊಳ್ಳುತ್ತೆ. ಕುಟುಂಬ ಸದಸ್ಯರ ಒಂದು ಸಹಕಾರ ನಿಮಗಿರುತ್ತೆ. ವಿಶೇಷವಾಗಿ ಮಕ್ಕಳಿಂದ ಸಹಕಾರ ಸಿಗುತ್ತೆ. ಮಕ್ಕಳಿಂದ ನಿಮ್ಮ ಸಮಸ್ಯೆಗಳಿಗೆ ಒಂದಿಷ್ಟು ಸಮಾಧಾನ ಮತ್ತು ಸಂತೋಷ ಸಿಗುವಂತಹ ಸನ್ನಿವೇಶಗಳು ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ತಿಂಗಳಲ್ಲಿ ಸ್ವಲ್ಪ ಹಣಕಾಸಿನ ಬಗ್ಗೆ ಗಮನ ಇರಬೇಕು. ಸ್ವಲ್ಪ ದುಂದು ವೆಚ್ಚ ಮಾಡೋದು, ಖರ್ಚು ವೆಚ್ಚಗಳನ್ನ ಜಾಸ್ತಿ ಮಾಡ್ಕೊಳ್ಳೋದು, ಈ ತರ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದನ್ನ ಹಿಡಿತದಲ್ಲಿ ಇಟ್ಕೊಂಡು ಹೋದ್ರೆ 4 ಕಾಸು ಸಂಪಾದನೆ ಮಾಡ್ಬೋದು ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಕೆಲವೊಬ್ಬರಿಗೆ ಸಂದರ್ಶನದಲ್ಲಿ ಯಶಸ್ಸನ್ನ ಸಿಗುವಂಥದ್ದು. ಇನ್ನು ಅವಿವಾಹಿತರಿಗೆ ಮದುವೆಯ ಮಾತುಕತೆಯೋ, ಮದುವೆ ಬಗ್ಗೆ ಏನಾದ್ರೂ ಒಂದಿಷ್ಟು ಬದಲಾವಣೆಗಳಾಗುತ್ತೆ. ನಿಮ್ ಮದುವೆ ಆಗಿಲ್ಲ ಅಂತಂದ್ರೆ, ಮದುವೆ ಬಗ್ಗೆ ನೀವು ಚಿಂತಿಸ್ತಾ ಇದ್ದೀರಿ ಅಂತಂದ್ರೆ, ಮದುವೆಗೆ ಸಂಬಂಧಿಸಿರತಕ್ಕಂತ ಒಂದಿಷ್ಟು ಅನುಕೂಲಕರವಾದ ಫಲಗಳು ನಿಮಗೆ ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಸಂಗಾತಿಯಿಂದ ನಿಮಗೆ ಸಹಕಾರ ಸಿಗುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿ ಬಹಳ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ. ಎಷ್ಟೇ ನೋವುಗಳಿರ್ಲಿ, ಕಷ್ಟಗಳಿರ್ಲಿ, ತೊಂದರೆಗಳಿದ್ರು ಕೂಡ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಹೋಗುವಂತದ್ರಲ್ಲಿ ಯಶಸ್ಸು ಆಗ್ತೀರಿ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಪ್ರಯಾಣದಿಂದ ನಿಮಗೆ ಲಾಭ ಇದೆ, ಪ್ರಯಾಣದಿಂದ ನಿಮಗೆ ಅನುಕೂಲ ಇದೆ. ಇನ್ನು ವೃತ್ತಿ ಜೀವನದಲ್ಲಿ ಏನೇ ತರದ ಗೊಂದಲಗಳಿದ್ರು ಕೂಡ ಅದು ನಿವಾರಣೆ ಆಗುತ್ತೆ. ವೃತ್ತಿಯಲ್ಲಿ ನಿಮ್ಗೆ ಚಂಚಲತೆ ಇದೆ, ಗೊಂದಲಗಳಿದೆ, ದ್ವಂದ್ವಗಳಿದೆ, ಭಯ ಇದೆ, ಆತಂಕ ಇದೆ, ಅಡ್ಡಿ ಇದೆ. ಎಲ್ಲ ಒಂದು ಗೊಂದಲಗಳಿಗೂ ಕೂಡ ಒಂದು ಪರಿಹಾರ, ತಾರ್ಕಿಕ ಅಂತ್ಯ ಆಗುತ್ತೆ. ಒಂದು ನಂಬಿಕೆ ಬರುತ್ತೆ. ಉದ್ಯೋಗ ವೃತ್ತಿ ಜೀವನದಲ್ಲಿ ಒಂದು ನಂಬಿಕೆ ಅನ್ನುವಂಥದ್ದು ಬರುತ್ತೆ. ಮಿತ್ರರಿಂದ ಸಹಕಾರ ಸಿಗುತ್ತೆ. ಸಮಾಜದಲ್ಲಿ ಒಂದು ಪ್ರತಿಷ್ಠೆ ಅನ್ನುವಂಥದ್ದು, ನೀವು ಬಹಳಷ್ಟು ಪ್ರತಿಭಾನ್ವಿತ ವ್ಯಕ್ತಿತ್ವ ವೃಶ್ಚಿಕ ರಾಶಿಯವರು ಅಂದ ತಕ್ಷಣ ಹಾಗೇನೆ. ಯಾಕಂದ್ರೆ ಸಮಾಜದಲ್ಲಿ ನಿಮ್ಮದೇ ಆಗಿರತಕ್ಕಂತ ಒಂದು ಗೌರವ ಇರುತ್ತೆ, ಒಂದು ಸ್ಥಾನಮಾನಗಳಿರ್ತದೆ.
ಆ ಸ್ಥಾನಮಾನಗಳಿಗೆ ಅನುಸಾರವಾಗಿ ನಿಮಗೊಂದು ಗೌರವ ಪ್ರತಿಷ್ಠೆ ಸಿಗುತ್ತೆ, ಹಬ್ಬಗಳ ತಯಾರಿ ಆಗುತ್ತೆ, ವಸ್ತ್ರಾಭರಣ ಖರೀದಿ ಆಗುವಂತ ಸಾಧ್ಯತೆ ಇದೆ. ಬೆಲೆ ಬಾಳುವಂತ ವಸ್ತ್ರಾಭರಣ ವಸ್ತುಗಳು, ಒಡವೆಗಳು ಈ ರೀತಿಯಾಗಿರ್ತಕ್ಕಂಥ ಖರೀದಿ ಆಗುವಂತ ಸಾಧ್ಯತೆ ಇದೆ ಈ ತಿಂಗಳಲ್ಲಿ. ಇನ್ನ ಎಲ್ಲ ಕೆಲಸಗಳಲ್ಲಿಯೂ ಕೂಡ ಲಾಭಗಳನ್ನ ಕಂಡುಕೊಳ್ಳುವಂತ ಸಾಧ್ಯತೆ ಇದೆ. ಇನ್ನು ನಿಮ್ಮ ದೌರ್ಬಲ್ಯದಿಂದ ಹೊರಗೆ ಬರುವಂತಹ ಸಾಧ್ಯತೆ ಇದೆ. ಇಷ್ಟು ದಿವಸ ಇರುವಂತಹ ನಿಮ್ಮ ನ್ಯೂನ್ಯತೆ, ನಿಮ್ಮ ದೌರ್ಬಲ್ಯ, ನಿಮ್ಮ ಚಂಚಲತೆ, ನಿಮ್ಮ ಗೊಂದಲ, ನಿಮ್ಮ ಮಾನಸಿಕತೆ, ಇದರಿಂದ ನೀವು ಹೊರಗಡೆ ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಶತ್ರುಗಳ ನಿಗ್ರಹ ಆಗುವಂತದ್ದು ಇದು ಕೂಡ ನಿಮಗೆ ಒಳ್ಳೆ ಫಲ ಅಂತ ಹೇಳ್ಬೋದು. ಇನ್ನು ದೇವರ ದಯೆಯಿಂದ ಒಂದು ಸಂತಸ ಆಗುತ್ತೆ, ಪ್ರೇಕ್ಷಣೀಯ ಸ್ಥಳಗಳ ಭೇಟಿ ಆಗುತ್ತೆ. ಇನ್ನು ಪ್ರಗತಿ ಮತ್ತು ತೀರ್ಥಯಾತ್ರೆಗಳ ಪ್ರಯಾಣ ಕೂಡ ನಿಮಗೆ ಈ ತಿಂಗಳಲ್ಲಿ ಆಗುವಂಥದ್ದು. ದುರ್ಬಲಗರಿಗೆ, ನಿರ್ಗತಿಕರಿಗೆ ಸಹಾಯ ಮಾಡುವಂತಹ ಸನ್ನಿವೇಶಗಳು ಕಂಡುಬರುತ್ತೆ. ಈ ಸಹಾಯ ಮಾಡುವಂತದ್ರಿಂದ ನಿಮಗೇನೋ ಒಂಥರ ಮನಸ್ಸಿಗೆ ಶಾಂತಿ, ಸಮಾಧಾನ, ಒಂದು ನೆಮ್ಮದಿ ನಿಮಗೆ ಸಿಗುವಂತ ಸಾಧ್ಯತೆ ಇದೆ. ಹಳೆಯ ನೆನಪುಗಳಿಂದ ನಿಮಗೆ ಸಮಾಧಾನ ಆಗುತ್ತೆ, ಏನೋ ಒಂಥರ ಖುಷಿ ಆಗುತ್ತೆ. ಹಳೆಯದನ್ನ ಜ್ಞಾಪಿಸ್ಕೊಂಡು ಸಂತೋಷ ಪಡುವಂತಹ ಸಾಧ್ಯತೆಗಳು ನಿಮಗೆ ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಬಹಳ ಒಳ್ಳೆ ಅದ್ಭುತವಾದ ಫಲಗಳು ನಿಮಗಿದೆ. ಇದು ಬಹಳ ಖುಷಿ ಪಡ್ತಕ್ಕಂಥ ವಿಚಾರ. ಆದ್ರೆ ಇದರ ಜೊತೆಗೆ ಎಚ್ಚರಿಕೆಗಳನ್ನು ನೀವು ಫಾಲೋ ಮಾಡ್ಲೇಬೇಕು. ಅಂದಾಗ ಮಾತ್ರ ಇಂತಹ ಒಳ್ಳೆ ಫಲ ನಿಮ್ಗೆ ಸಿಗೋದಕ್ಕೆ ಸಾಧ್ಯ ಇದೆ. ಆದ್ರೆ ಈ ಎಚ್ಚರಿಕೆಗಳನ್ನ ತಡೆಯೋದಕ್ಕೆ ನೀವು ಎಷ್ಟು ಜಾಗರೂಕದಿಂದ ಇರಬೇಕು, ಅದರಷ್ಟೇನೆ ನಿಮಗೆ ದೈವ ಕೃಪೆ ಅನ್ನೋದು ಬೇಕೇ ಬೇಕು. ದೈವ ಕೃಪೆಗೆ ಏನ್ ಮಾಡಬೇಕು, ಸುಲಭವಾದ ಪರಿಹಾರಗಳನ್ನ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಖಂಡಿತ ತಿಳಿಸ್ಕೊಡೋಣ. ಅದನ್ನ ತಿಳಿಸ್ಕೊಡೋದಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ ಈ ಒಂದು ಆಗಸ್ಟ್ ತಿಂಗಳ 12 ರಾಶಿಯವರ ಮಾಸಫಲದ ಲಿಂಕ್ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರತಕ್ಕಂಥ ವಿಡಿಯೋವನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಬನ್ನಿ ವೃಶ್ಚಿಕ ರಾಶಿಯವರು ಏನ್ ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ, ಶ್ರೀ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣ ಮಾಡ್ತಕ್ಕಂಥದ್ರಿಂದ ಬಹಳ ಒಳ್ಳೆ ಫಲಗಳು ನಿಮ್ಗೆ ಸಿಗುವಂತದ್ದು. ಶ್ರೀ ದಕ್ಷಿಣಾಮೂರ್ತಿ ಆರಾಧನೆ ಮಾಡ್ತಕ್ಕಂಥದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.